ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸರಿಸುಮಾರು 10ಕ್ಕೂ ಹೆಚ್ಚು ದಿನ ಆಗೋಯ್ತು. ಇನ್ಫ್ಯಾಕ್ಟ್ ಇನ್ನೂ ಹೆಚ್ಚು ದಿನ, ಬಟ್ ಭಾರಿ ಪ್ರಮಾಣದಲ್ಲಿ ಸದ್ದು ಮಾಡ್ಲಿಕ್ಕೆ ಪ್ರಾರಂಭವಾಗಿ 10ಕ್ಕೂ ಹೆಚ್ಚು ದಿನ. 6,000 ಕೋಟಿಗೂ ಮಿಗಿಲಾದ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅನ್ನೋ ಆರೋಪ ಸದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿ ವಿರೋಧ ಪಕ್ಷಗಳು ನೇರವಾಗಿ ಅಬಕಾರಿ ಸಚಿವರ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇವೆ. ಅಬಕಾರಿ ಸಚಿವರದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದು ಒಂದೇ ರಾಗ. ಅಬಕಾರಿ ಸಚಿವರದ್ದು ನನ್ನ ಹೆಸರಿಲ್ಲ, ಆಡಿಯೋ ನಂದಲ್ಲ, ನಾನ್ ರಾಜೀನಾಮೆ ಕೊಡಲ್ಲ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದು ಮೌನ ರಾಗ. ಇಷ್ಟೆಲ್ಲದರ ನಡುವೆ ನಿನ್ನೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹಗಳು ಆಗೋಯ್ತು ವಿರೋಧ ಪಕ್ಷದ ಕಡೆಯಿಂದ. ಇವತ್ತು ಬೆಳಗ್ಗೆ ಕೂಡ ಕಲಾಪ ಕೊನೆಯ ದಿನ, ಇವತ್ತೂ ಕೂಡ ಗದ್ದಲ ಗಲಾಟೆಗಳಾಗೋಯ್ತು. ಆದ್ರೆ ಸರ್ಕಾರ ಯಾಕೋ ಜಪ್ಪಯ್ಯ ಅನ್ನೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಅಬಕಾರಿ ಸಚಿವರ ಕಡೆಗೆ ಬೊಟ್ಟು ಮಾಡಿ ತೋರಿಸೋ ಪ್ರಯತ್ನ ಕೂಡ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ. ಇಷ್ಟೆಲ್ಲದರ ನಡುವೆ ನಮ್ಮ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೊಸದೊಂದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ. ಇಡೀ ಆರೋಪಕ್ಕೆ ಜಾತಿ ಕಾರ್ಡ್ ಅನ್ನ ಪ್ಲೇ ಮಾಡಿ ಒಬ್ಬ ದಲಿತ ಅನ್ನೋ ಕಾರಣಕ್ಕೆ ಅಬಕಾರಿ ಸಚಿವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಹೇಳಿಕೆ ಕೊಡ್ತಿರೋದು ಯಾರು? ಈ ರಾಜ್ಯದ ಉಪಮುಖ್ಯಮಂತ್ರಿಗಳು. ಭ್ರಷ್ಟಾಚಾರಕ್ಕೆ ಜಾತಿ, ಮತ, ಪಂಗಡ ಇದೆಲ್ಲ ಯಾವಾಗಿಂದ ಶುರುವಾಯಿತು? ಪ್ರಶ್ನೆ ಕೇಳಬೇಕಲ್ವಾ? ಪ್ರಶ್ನೆ ಕೇಳೋ ಪ್ರಯತ್ನ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ನಿಮ್ಮ ಮುಂದೆ. ಹಂಗೆ ಇದೆಲ್ಲ ಬರೀ ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನ್ ಅನುಕೂಲ ಆಗ್ತಾ ಇತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂತ ಹೇಳಿ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸೊ ಹಂಗೆ ಇದೆಲ್ಲ ಬರೀ ಏನೋ ಒಬ್ಬ ದಲಿತನ ತೊಂದರೆ ಮಾಡಬೇಕು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನ್ ಅನುಕೂಲ ಆಗ್ತಾ ಇತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂತ ಹೇಳಿ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸೊ ಹಂಗೆ ಇದೆಲ್ಲ ಬರೀ ಏನೋ ಒಬ್ಬ ದಲಿತನ ತೊಂದರೆ ಮಾಡಬೇಕು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನ್ ಅನುಕೂಲ ಆಗ್ತಾ ಇತ್ತು. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಎಂಜಿ ಮಹೇಶ್ ಅವರಿದ್ದಾರೆ, ಜೆಡಿಎಸ್ನ ವಕ್ತಾರರಾದ ಅಶ್ವಿನ್ ಅವರಿದ್ದಾರೆ, ಹಾಗೆ ನಮ್ಮ ಜೊತೆಯಲ್ಲಿ ಪುನೀತ್ ಇದ್ದಾರೆ. ಮತ್ತೋರ್ವ ದೂರುದಾರರು ನಿಮಗೆ ನೆನಪಿರಬಹುದು, ಇದೇ ಅಬಕಾರಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀನಾರಾಯಣ ಅವರು ಕೂಡ ಲೋಕಾಯುಕ್ತ ತನಕ ಹೋಗಿದ್ರು. ಅವರು ನಮ್ಮ ಜೊತೆಯಲ್ಲಿ ಹಿಂದೆ ನಾವು ಇದೇ ವಿಚಾರವಾಗಿ ಚರ್ಚೆ ಮಾಡುವಾಗಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಕ್ಷ್ಮೀನಾರಾಯಣ ಅವರು ಕೂಡ ಜಾಯಿನ್ ಆಗ್ತಾರೆ. ಮತ್ತೊಬ್ಬ ದೂರುದಾರ ಪುನೀತ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ, ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ಆನ್ ದ ವೇ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಮಹೇಶ್ ಜಿ, ಆಯ್ತು ಭ್ರಷ್ಟಾಚಾರ, ನೀವು ಆರೋಪ ಮಾಡಿದ್ರಿ, ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಎಲ್ಲಾ ಮಾಡಿದ್ರಿ. ಈಗ ದಲಿತಾಸ್ತ್ರ ಪ್ರಯೋಗ. ಸರ್, ನಮ್ಮ ದೇಶದಲ್ಲಿ ಅತ್ಯಂತ ಪ್ರಬಲವಾದ ಅಸ್ತ್ರ ಯಾವ್ದಾದ್ರೂ ಇದೆ ಅಂದ್ರೆ ಬಹುಶಃ ರಾಜಕಾರಣದಲ್ಲಿ ಜಾತಿ ಅಸ್ತ್ರ. ಈಗ ಉಪಮುಖ್ಯಮಂತ್ರಿಗಳು ಅದನ್ನ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ದಲಿತ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದೆ ವಿರೋಧ ಪಕ್ಷ ಅಂತ. ಕ್ಷಮೆ ಇರಲಿ, ನನ್ನ ವಾಯ್ಸ್ ಸರಿ ಇಲ್ಲ, ಅದ್ರ ಪ್ರಶ್ನೆಗಳು ಮಾತ್ರ ನಿಖರವಾಗಿರುತ್ತೆ. ಮಹೇಶ್ ನೋಡಿ, ಬಹಳ ದುರಂತ ಅಂದ್ರೆ ತಾವೇನೀಗ ಒಂದು ಭ್ರಷ್ಟಾಚಾರ ಅಂತಕ್ಕಂಥದ್ದು ನಮ್ಮ ದೇಶಕ್ಕೆ ಅಂಟಿಕೊಂಡಿರ್ತಕ್ಕಂಥ ಒಂದು ಭಯಂಕರ ಪಿಡುಗು. ಈ ಭ್ರಷ್ಟಾಚಾರವನ್ನ ಆಮೂಲಾಗ್ರವಾಗಿ ಅದನ್ನ ಒಂದು ರೀತಿ ನಾವು ತೆಗೆದುಹಾಕಬೇಕಾಗಿರುವಂತ ಭಾರತೀಯರ ಕರ್ತವ್ಯ ಕೂಡ. ಆದ್ರೆ ದುರಂತ ಗೊತ್ತಿಲ್ಲಪ್ಪ. ವಿಧಾನಸೌಧ ಕಟ್ಟದಾಗಿಂದ ಕೆಂಗಲ್ ಹನುಮಂತವ್ರನಿಂದ ಶುರು ಆದಂತದ್ದು ಭ್ರಷ್ಟಾಚಾರದ ಆರೋಪ ಇಲ್ಲಿ ತನಕ ನಡೀತಾ ಇರತಕ್ಕಂಥದ್ದು. ಒಂದು ರಾಜಕೀಯ ಪಾರ್ಟಿಯಾಗಿ ಕಾಂಗ್ರೆಸ್ಗೆ ಒಂದು ಜನರ ಭಾವನೆ, ಸಂವೇದನೆ ಅರ್ಥ ಆಗದಿರುವಷ್ಟರ ಮಟ್ಟಿಗೆ ಇವತ್ತು ದಪ್ಪ ಚರ್ಮದಲ್ಲಿ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಅಂತಕ್ಕಂಥದ್ದು ಅದರ ಡಿಎನ್ಎ ಭಾಗವೇ ಒಂಥರ ಕರಪ್ಷನ್ ಅಂತಕ್ಕಂಥದ್ದು. ಅದು ನೆಹರು ಕಾಲದಿಂದ ಹಿಡಿದು ಮೊನ್ನೆ ತನಕ, ಇವತ್ತು ತಿಮ್ಮಾಪುರ್ ತನಕ ಕೂಡ ಇದು ಅವರ ಒಂದು ರಾಜಕೀಯ ನೀತಿಯಾಗಿ ಮಾರ್ಪಾಡಾಗಿರುವಂತದ್ದು. ಯಾವ್ದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿದು ಒಂದು ಎಸೆನ್ಸ್ ಏನಪ್ಪಾ ಅಂತಂದ್ರೆ, ಕಾಂಗ್ರೆಸ್ನ ಮೊದಲನೇ ಎಸೆನ್ಸ್ ಏನಪ್ಪಾ ಅಂತಂದ್ರೆ ಕರಪ್ಷನ್ ಅಂತಕ್ಕಂಥದ್ದು. ಇಲ್ಲ ಅಂದ್ರೆ ಕಾಂಗ್ರೆಸ್ ಈ ಮೀನನ್ನ ನೀರಿಂದ ತೆಗೆದು ಹೆಂಗೆ ವಿಲವಿಲ್ಲ ಒದ್ದಾಡತ್ತೆ, ಆ ತರ ಒದ್ದಾಡೋ ಅಂಶ. ಪ್ರಸ್ತುತ ಈ ವಿಷಯಕ್ಕೆ ಚರ್ಚೆ ಮಾಡೋಣ. ನೋಡಿ, ಇಂದೆಲ್ಲ ಪ್ರಕರಣಗಳು, ಒಂದು ಪ್ರಕರಣ ಇನ್ನೊಂದು ಪ್ರಕರಣಕ್ಕೆ ನಾ ಸಮ ಅಂತ ಹೇಳ್ತಿಲ್ಲ. ಅದು ಈಶ್ವರಪ್ಪನವರಿಂದ ಹಿಡಿದು ನಾಗೇಂದ್ರನಿಂದ ಹಿಡಿದು ಹಿಂದೆ ಯಾರೆಲ್ಲ ರಾಜೀನಾಮೆ ಕೊಟ್ಟಿದ್ರು, ಅಂದ್ರೆ ಕರಪ್ಷನ್ ನಾನ್ ಮಾಡಿದ್ರೆ ಸರಿ, ನೀನ್ ಮಾಡಿದ್ರೆ ತಪ್ಪು, ನೀನ್ ಮಾಡಿದ್ರೆ ಸರಿ, ನಾನ್ ಮಾಡಿದೆ ಅಂತಲ್ಲ. ಅಂದ್ರೆ ತೂತು ಮೈಮೆಯನ್ನು ಹೇಳಲಿಕ್ಕೆ ನಾನು ಇಲ್ಲಿ ಕೂತಿಲ್ಲ ಇಲ್ಲಿ. ಆದ್ರೆ ಒಂದು ರಾಜಕೀಯ ಪಾರ್ಟಿಗೆ ಒಂದು ನಾಚಿಕೆ, ಮಾನ ಮರ್ಯಾದೆ ಇರ್ಬೇಕಲ್ವಾ? ಒಂದು ಅಕೌಂಟಬಿಲಿಟಿ ಅಂತಕ್ಕಂಥ ಸಮಾಜದ ಒಳಗಡೆ, ರಾಜ್ಯದ ಜನರ ಒಳಗಡೆ ನಾ ಹೇಳ್ತಕ್ಕಂಥದ್ದು ಇವ್ರು ಯಾರು ತಿಂದಿಲ್ಲ. ನಾನು ಹೇಳಿದಿರೋ ತಿಂದವನು ಯಾವನೊಬ್ಬ ಮೂರ್ಖ.
ತಿಂದವನು ಯಾವನೋ ಒಂದು ಸಮಾಜ ದ್ರೋಹಿ ಆತ. ಸರಿ. ಆತ ತನ್ನ ಕೊಟ್ಟಂತ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು 6,000 ಕೋಟಿ ತಿಂದಿದ್ದಾನೆ. ಗೊತ್ತಾಯ್ತಾನೆ. ಇವತ್ತು ಈ ದೇಶದ ಒಳಗಡೆ ಅನೇಕ ಪರಂಪರೆ ಇತ್ತು. ಒಂದು ಆರೋಪ ಬಂದ ಕೂಡಲೇ ನಾನು ಅದರಿಂದ ಆರೋಪದಿಂದ ಮುಕ್ತ ಆಗೋ ತನಕ ನಾನು ಸಾರ್ವಜನಿಕ ಬದುಕಿನಲ್ಲಿ ಇರಲ್ಲ ಅಂತ ಅನೇಕ ಜನ ಮೇಲ್ಪಂಕ್ತಿ ಹಾಕೊಟ್ಟಿದ್ದಾರೆ. ಮೋದಿನೂ ಮಾಡಿಲ್ಲ ಅಂತ ತಿಮ್ಮಾಪುರಿ ಅವರೇ ಹೇಳ್ತಿದ್ದಾರೆ ಸರ್. ಮೋದಿ ಅವ್ರ ಮೇಲೆ ಆರೋಪ ಬಂದ ತಕ್ಷಣ ಮೋದಿ ರಾಜೀನಾಮೆ ಕೊಡಲ್ಲ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ನಮ್ಮ ಮುಂದೆ ಮೇಲ್ಪಂಕ್ತಿ ಹಾಕೊಟ್ಟಂತ ಅಡ್ವಾಣಿ ಅವರಿದ್ದಾರೆ, ಅನೇಕ ಜನರು ಇದ್ದಾರೆ. ಈಗ ತಿಮ್ಮಾಪುರ್ ಅಂತ ವ್ಯಕ್ತಿ ತನಗೆ ಇನ್ನೇನು ಬಚಾವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದೇ ಹೋದಾಗ ಎಲ್ಲಿಗೆ ಬಂದ್ರು? ಜಾತಿ ಕಾರ್ಡ್ಗೆ ಬಂದ್ರು. ಯಾರು ಯಾವ್ದಾರು ಜಾತಿಯವರು ಇಂಥ ಜಾತಿಯವರು ಭ್ರಷ್ಟಾಚಾರ ಮಾಡಿ ಅಂತ ಹೇಳಿದ್ರ? ದಲಿತರು ಹೇಳಿದ್ರ ತಿಮ್ಮಾಪುರ್ಗೆ ಹೋಗ್ಬಿಟ್ಟು ಲಂಚ ಇಸ್ಕಂತ? ಆದ್ರೆ ನನಗಂತಕ್ಕಂಥದ್ದು ದಲಿತ ಅಂತಕ್ಕಂಥದ್ದು ಆ ಪದ ಇದೆಯಲ್ಲ, ಅದು ನಮ್ಮ ದೇಶದ ಒಂದು ಸರ್ವಮಾನ್ಯ ಶಕ್ತಿ ಬರ್ತಕ್ಕಂಥ ಒಂದು ಸಮಾಜದ ವ್ಯವಸ್ಥೆಯ ಭಾಗ. ಅದನ್ನ ಅದಕ್ಕೆ ಕರೆಕ್ಟ್ ಪ್ರಯೋಗ ಮಾಡಿದ್ದಾರೆ. ದಲಿತ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಿದೆ ಬಿಜೆಪಿ ಅಂದ್ಬಿಟ್ರೆ ಮುಗಿದೋಯ್ತು, ದಲಿತರ ಬೆಂಬಲ ಸಿಕ್ಬಿಡುತ್ತೆ. ರಾಜೀನಾಮೆ ಇನ್ ಕೇಸ್ ಏನಾದ್ರು ನನಗೆ ಇಷ್ಟು ವಿಶ್ವಾಸ ಇದೆ, ಈ ದೇಶದ ಒಬ್ಬ ದಲಿತ ಕೂಡ ಅನ್ಯಾಯ, ಅಸತ್ಯ, ಲಂಚ, ಕೊಲೆ, ಮೋಸಗಾರರನ್ನ ಸಮರ್ಥಿಸ್ಕೊಳ್ಳೋದಿಲ್ಲ. ಅದು ಶ್ರೇಷ್ಠ ಪರಂಪರೆ ಇರ್ತಕ್ಕಂಥ ಒಂದು ಸಮುದಾಯ. ಅವ್ರು ಯಾಕ್ರಿ ಈ ತಿಮ್ಮಾಪುರ್ ಅಂತ ಭ್ರಷ್ಟನ್ನ ಸಮರ್ಥನೆ ಮಾಡ್ಕೊಳ್ತಾರೆ? ಸರ್, ಬಿಜೆಪಿ ದಲಿತ ವಿರೋಧಿಗಳು, ಮೇಲ್ಜಾತಿ ಪರವಾಗಿರೋರು, ಹಾಗಾಗಿ ದಲಿತ ಸಚಿವರು ನನ್ನ ಮಾತಲ್ಲ ಸರ್, ಡಿಸಿಎಂ ಅಲ್ಲ, ನಿಮ್ಮ ಮಾತಲ್ಲಮ್ಮ. ಕಾಂಗ್ರೆಸ್ಗೆ ಅವ್ರ ಹತ್ರ ಉಳ್ಕೊಂಡಿರ್ತಕ್ಕಂಥ ಒಂದು ಅಸ್ತ್ರ ಇದೊಂದೇನೆ. ಅವ್ರೇನ್ ಮಾಡ್ತಾ ಬಂದ್ರು? ಪ್ರತಿ ಇಷ್ಟು ವರ್ಷಗಳ ಕಾಲ ಈ ಎಲ್ಲ ವರ್ಗದವರನ್ನ ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಾ ಬಂದ್ರು. ಆದ್ರೆ ಇವತ್ತು ಅವ್ರಿಗೆ ಅರ್ಥ ಆಗಿದೆ ನಿಜವಾದಂತ ಸಂಗತಿ ಏನು ಅಂತ. ಆ ಕಾರಣಕ್ಕೆ ಕಾಂಗ್ರೆಸ್ ಅನ್ನ ಜನಕ್ಕೆ ತಿರಸ್ಕಾರ ಮಾಡ್ತಿದ್ರೆ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡ್ತಾ ಇಲ್ಲ. ಬಂದ್ಬಿಡೋಣ. ಸರ್ಕಾರ ಅವ್ರದೇ ಇರೋದು. ನಮ್ ಜೊತೆ ನಟರಾಜ್ ಗೌಡ್ರು ಕೂಡ ಜಾಯ್ನ್ ಆಗಿದ್ದಾರೆ. ಕರಪ್ಷನ್ ವಿಚಾರದೊಳಗಡೆ ನೋಡಮ್ಮ, 6,000 ಕೋಟಿ ರೂಪಾಯಿನ ಯಾರು ಆರೋಪ ಮಾಡಿರೋಂಥದ್ದು? ಟೇಪ್ ಒಳಗಡೆ ಯಾರು ಬಂದಿರತಕ್ಕಂಥದ್ದು? ಅವರೊಬ್ರು ಆಯುಕ್ತರು, ಒಂದ್ರ ಮೇಲೆ ಅವ್ರ ಅಸೋಸಿಯೇಷನ್ ಅವ್ರು ಹೇಳಿರ್ತಕ್ಕಂಥದ್ದು. ಗೊತ್ತಾಯ್ತಾನೆ. ಇವತ್ತು ಅದು ಅಲ್ಲ ಅಂತೇಳಿ ಜನರ ಮಧ್ಯದಲ್ಲಿ ಒಂದು ಪರಿಹಾರ ಮಾಡಬೇಕಾಗಿರುವಂತ ಕೆಲಸ ಯಾರ್ದು? ಒಂದು ಸರ್ಕಾರ. ಸಿದ್ದರಾಮಯ್ಯನವರಿಗೆ ನಿಜವಾಗ್ಲೂ ನಾ ಹೇಳ್ತೀನಿ ಕೇಳಿ, ಅರಳೋ ಮರಳೋ ಅಂತ ಆಗಿದೆ ಆ ವಯಸ್ಸಿಗೆ ಅವ್ರಿಗೆ. ಅವ್ರಿದ್ದಂತ ಸಂದರ್ಭದೊಳಗಡೆ ಈಶ್ವರಪ್ಪ ಅವ್ರ ಕೇಸ್ ಬಂದಂತ ಸಂದರ್ಭದಲ್ಲಿ ಅವ್ರು ಮಾತನಾಡಿದಂತದ್ದು, ರಾಜ್ಯಪಾಲರ ವಿಚಾರ ಬಂದಂತ ಸಂದರ್ಭದಲ್ಲಿ ಅವ್ರ ವಿರೋಧ ಪಕ್ಷದ ನಾಯಕರಾದಾಗ ಅವ್ರು ಮಾತನಾಡಿದಂತ ಮಾತುಗಳು. ಅಂದ್ರೆ ಮನುಷ್ಯ ಮಹೇಶ್ ತಿಮ್ಮಾಪುರಿ ಅವ್ರಿಗೆ ಅರಳೋ ಮರಳೋ ಆಗಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರು. ಆಡಿಯೋಗಳ ವಿಚಾರ ಬಿಜೆಪಿ ಇದ್ದಾಗ ಬಂದಾಗ ಯಡಿಯೂರಪ್ಪನವರು ಆನ್ ದ ಫ್ಲೋರ್ ಏನ್ ಹೇಳಿದ್ರು ಅವ್ರಿಗೆ ನೆನಪಿದೆ, ಪ್ರಸ್ತಾಪ ಮಾಡಿದ್ರು. ಎನಿವೆ, ಕಮಿಂಗ್ ಬ್ಯಾಕ್, ನಟರಾಜ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ರಾಜೀನಾಮೆ ತಗೊಂಡಿಲ್ಲ. ಆಯ್ತು ಸರ್, ಚರ್ಚೆ ಮಾಡೋಣ. ಅದನ್ನ ಪ್ರಶ್ನೆ ಕೇಳೋಣ ನಟರಾಜ್ ಗೌಡ್ರು. ಏನಂತ ಹೇಳಿದ್ರೆ ಮಾತನಾಡ್ತಾ ಆಯ್ತು, ನಾನು ಪ್ರಶ್ನೆ ಕೇಳಲಿಕ್ಕಾದ್ರೂ ಬಿಡಿ ನಟರಾಜ್ ಗೌಡ್ರೆ.